ಹಾಯ್, ಗುಡ್ ಮಾರ್ನಿಂಗ್. ಏನು ಈ ಥರ ತೋರಿಸ್ತಾ ಇದ್ದೀನಿ ಅನ್ಕೋತೀರಾ? ಇನ್ನು ಟೈಮ್ 6 ಗಂಟೆ ಗೈಸ್. ನೋಡಿ, ಇಷ್ಟೊತ್ತಾದರೂ ಬೆಳಕಾಗಿಲ್ಲ. ಇವತ್ತು ಯಾಕೋ ನಿದ್ದೆ ಬರಲಿಲ್ಲ. 5 ಗಂಟೆಗೆ ಇದ್ದೆ. ಎಷ್ಟು ಕತ್ಲಿದೆ ಅಲ್ವಾ? 6 ಗಂಟೆ ಆದ್ರೂ ದಿನ 6:30ಗೆ ಎದ್ದೇಳ್ತಿದ್ದೆ, ನಂಗೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ ನಮ್ಮ ಚಾರ್ಲಿ, ರಾಮು. ಚಾರ್ಲಿ, ಗುಡ್ ಮಾರ್ನಿಂಗ್. ಏ ರಾಮು, ನಾನೇ ಹೆಂಗಾಡ್ತಾವ್ ನೋಡಲ್ಲ ಇದ್ದು. ಓಕೆ ಗೈಸ್, ಬನ್ನಿ ಕೆಳಗಡೆ ಹೋಗೋಣ. ನಮ್ಮ ಮನೆಯವ್ರಿಗೆ ಟೀ ಬೇಕಂತೆ, ಸೊ ಟೀ ಮಾಡ್ಕೊಂಬರೋಣ. ಇನ್ನು ಟೀ ಕಾಯಿಸ್ಬಿಟ್ಟು ಇವಾಗ ತೊಗೊಂಡೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕೊಡೋಕ್ಕೆ. ಅವ್ರಿಗೆ ಟೀ ಕೊಟ್ಟು ನಾನು ಬಿಸಿನೀರು ಕುಡಿದು ಮೇಲೆ ಬಂದೆ. ಬೆಡ್ಶೀಟ್ ಮಡ್ಚಿಟ್ಟು ಬ್ರಷ್ ಮಾಡಿಬಿಟ್ಟು ಹೋಗೋಣ ಅಂತ. ನೋಡಿ ಗೈಸ್, ಇನ್ನು 6:30. ಈಗ ಲೈಟಾಗೆ ಸ್ವಲ್ಪ ಬೆಳಕಾಗಿದೆ. ಈಗ ಇದೆಲ್ಲ ಎತ್ತಿಟ್ಬಿಟ್ಟು ಹುಡುಗರನ್ನ ಎದ್ದಾಳಿಸ್ಬೇಕು. ಚೋಟು, ಬಾ ಎದ್ದು. ಈಗ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು. ಸೊ ಹಂಗೆ ಇವಾಗಲೇ ಬೆಳಗ್ಗೆನೇ ಹಾಕಿದ್ರೆ ಬೇಗ ಊಟ ಮಾಡೋ ಅಷ್ಟರಲ್ಲಿ ಬಟ್ಟೆ ಆಗುತ್ತೆ, ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ ಅಂತ ಬೇಗನೆ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಟೀ ಕುಡಿಯೋಣ ಅಂತ ಬಂದೆ. ನೋಡಿ, ಈ ಗಿಡ ಇವತ್ತು 5 ಹೂವು ಅರಳಿದೆ. ಯಾವಾಗಲೂ 2-3 ಸಿಗ್ತಿತ್ತು, ಇವತ್ತು 5 ಹೂವು ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಇವತ್ತೆಲ್ಲ ಗಿಡದಲ್ಲೂ ಒಂದೊಂದು ಹೂವು ಅರಳಿದೆ. ರೋಸು, ರೆಡ್ ರೋಸು ಮತ್ತು ವೈಟ್ ಕಲರ್ ಸೇವಂತಿಗೆ. ನೋಡಿ ಇಲ್ಲಿ ಇನ್ನೊಂದು ದಾಸವಾಳ. ಇದು ನೋಡಿ, ಈ ಗಿಡನೇ ಡಿಫ್ರೆಂಟಾಗಿದೆ, ಎಲೆನೇ ಇಲ್ಲ. ಆ ಗಿಡ ತುಂಬ ಮೊಗ್ಗಿದ್ದಾವೆ. ಇನ್ನು ನಿಮಗೆ ನಮ್ಮಮ್ಮ ಕೊಟ್ಟಿದ್ದು ಪಾರಿಜಾತ ಗಿಡ ತೋರಿಸ್ತೀನಿ ನೋಡಿ ಗೈಸ್. ಅದು ನಮ್ಮಮ್ಮ ಬೀಜ ಹಾಕ್ಬಿಟ್ಟು ಮೊಳಕೆ ಹೊಡೆದು ಸ್ವಲ್ಪ ಚಿಗುರಿದ ಮೇಲೆ ಕೊಟ್ಟಿದ್ದು ನನಗೆ. ಈಗ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಯಾಕೋ ಹೋಗೋ ಥರ ಇತ್ತು, ಮತ್ತೆ ಚಿಗುರುತ್ತಾ ಇದೆ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ಸ್. ಇದನ್ನು ಹಾಕ್ಬಿಟ್ಟು ಹತ್ತತ್ರ 2 ವರ್ಷ ಆಯಿತು ಗೈಸ್, ಯಾಕೋ ಬರಲೇ ಇಲ್ಲ. ಇನ್ನೂ ಒಳಗೆ ಬಂದೆ. ಇದು ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು. ರಾತ್ರಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನೋಡಿ. ಆಯಿತು, ಈ ಕೆಲಸನೂ ಮುಗಿಸ್ಕೊಂಡು ಇವತ್ತೇನು ಗೊತ್ತಾ, ನಮ್ಮ ಮನೆಯಲ್ಲಿ ಅಡಿಕೆ ಗಿಡಕ್ಕೆ ಮಣ್ಣು ಹೊಡಿತಾ ಇದ್ದಾರೆ ಗೈಸ್. ಏನಿಲ್ಲ ಅಂದರೂ 15-20 ಜನಕ್ಕೆ ತಿಂಡಿ ಮಾಡಬೇಕು ನೋಡಿ. ನಾವು ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀವಿ ಬನ್ನಿ. ನಾನು ನಮ್ಮ ಅಕ್ಕ ಇಬ್ಬರೇ ಮಾಡಿದ್ದು ಗೈಸ್. ಬಸ್ ತಿರುಗತ್ತಾ ಒಂದೇ ಕಡೆಗೆ ವಾಲ ಇತ್ತು ತಪ್ಪಲೆ ನೋಡಿ. ಹಿಂಗಿದ್ರೆ
ಬೆಣ್ಣೆ ತೆಗ್ದಿದ್ಯಾ? ನೀರು ಇದಕ್ತಾನೆ ಹಾಕೋದು. ಅಕ್ಕಿ ಹಾಕ್ದಾಗ ಬಿರಿಯಾನಿ ಪೌಡ್ರು ಲಾಸ್ಟಿಗೆ ಹಾಕ್ತಾರಲ್ಲ. ಕಸೂರಿ ಮೇಥಿ ತರಬೇಕು. ಮಾಡಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ನೋಡಲ್ಲಿ ಸುಮ್ಮನೆ ನೋಡು. ನೋಡಿದ್ರಲ್ಲ, ಅನ್ವಿಕಾ ತಿಂಡಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಫೈನಲಿ 9:30ಗೆ ತಿಂಡಿ ಆಯಿತು ಗೈಸ್. 10 ಕಾಲಂಗೆ ಇಲ್ಲಿ ಹೊಲ್ದ ಹತ್ರನೇ ತೊಗೊಂಡು ಬಂದ್ವಿ. ನಮ್ಮ ಮನೆಯಿಂದನೇ ಇರೋದು ಹೊಲ. ಇವಾಗ ಒಬ್ಬೊಬ್ಬರೇ ಈ ಅಡಿಕೆ ಗಿಡಕ್ಕೆ ಮಣ್ಣು ಸುರಿಯೋದಕ್ಕೆ ಟ್ಯಾಕ್ಟ್ರಿಲಿ ಬರ್ತಾರಲ್ಲ, ಒಬ್ಬೊಬ್ಬರೇ ಬಂದವ್ರು ಹಂಗೆ ತಿಂಡಿ ತಿನ್ಕೊಂಡು ಹೋಗ್ತಾವ್ರೆ ಗೈಸ್. ಮನೆ ಹತ್ರ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲಿಗೆ ತೊಗೊಬಂದ್ವಿ. ನೋಡಿ ಬರ್ತಾ ಇದ್ದಾರೆ. ಎಲ್ರಿಗೂ ತಿಂಡಿ ಕೊಟ್ಟು ನಾವು ಕೂಡ ಅಲ್ಲೇ ತಿಂದ್ವಿ. ಹೊಲ್ದಲ್ಲಿ ತಿನ್ನೋದೇನೋ ಒಂಥರ ಚೆನ್ನಾಗಿರುತ್ತೆ ಗೈಸ್, ಅಪರೂಪಕ್ಕೆ. ಇನ್ನೂ ಎಲ್ರಿಗೂ ತಿಂಡಿ ಕೊಟ್ಟು ನಾವು ಹೊರಟ್ವಿ ಎಲ್ಲ ತಗೊಂಡು. ನೋಡಿ ಅಲ್ಲೇ ಇರೋದು ನಮ್ಮ ಮನೆ, ಕಾಣಿಸ್ತಿದೆ ಅಲ್ವಾ? ಇಲ್ಲೇ ಮನೆಯಿಂದನೇ ಹತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಬರುವಾಗ ನಮ್ಮ ಮಾವ ಕರ್ಕೊಬಂದರು ಗಾಡೀಲಿ. ಇವಾಗೆಲ್ಲ ಪಾತ್ರೆ ಖಾಲಿ ಆಗಿತ್ತಲ್ವ, ನಾವೇ ನಡ್ಕೊಂಡು ಹೋಗ್ತೀವಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇನ್ನು ಈಗ ಮನೆಗೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಏನು ಅಡುಗೆ ಅಂದರೆ ಒಣ ಅಲಸಂದೆ ಕಾಳು ಬಸ್ಸಾರು. ಅಲಸಂದೆ ಕಾಳು ಇರುತ್ತಲ್ವ ಗೈಸ್, ಒಣಗಿರೋದು, ಅದ್ರ ಬಸ್ಸಾರು. ನೋಡಿ ಇಷ್ಟೇ ಪಲಾವ್ ಮಿಕ್ಕಿರೋದು. 2 ಸೇರು ಮಾಡಿದ್ವಿ. ಇನ್ನು ಮನೆಗೆ ಬಂದೆ, ಬೆಳಗ್ಗೆ ಮಿಷಿನ್ಗೆ ಹಾಕಿದ್ವಲ್ಲ, ಅದು ಬಟ್ಟೆ ಇತ್ತು ಗೈಸ್, ಆಗಿತ್ತು. ಬಟ್ಟೆ ಒಣಗಾಕ್ಬಿಟ್ಟು ಆಲ್ರೆಡಿ ತಿಂಡಿ ತಗೊಂಡು ಹೋಗುವಾಗಲೇ ಒಲೆ ಮೇಲೆ ಒಣ ಅಲಸಂದೆಕಾಳು ಬೇಯಕ್ಕೆ ಇಟ್ಬಿಟ್ಟು ಹೋಗಿದ್ವಿ. ನೋಡಿ ಅದು ಇನ್ನೇನಾಯಿತು, ಬೆಂದಿದೆ. ಆವಾಗಲೇ ಇಟ್ಟು ಹೋಗಿದ್ವಲ್ಲ, ಸೊ ಬರೋ ಅಷ್ಟರಲ್ಲಿ ಬೆಂದಿದೆ ಗೈಸ್. ಈಗ ಸಾಂಬಾರು ಮಾಡಬೇಕು. ಸಾಂಬಾರು ಮತ್ತು ಮುದ್ದೆ, ಅನ್ನ, ಮಧ್ಯಾಹ್ನದ ಊಟ. ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಈಗ ಸಾಂಬಾರಿಗೆಲ್ಲ ಹುರ್ಕೋತಾ ಇದ್ದೀನಿ. ಸೇಮ್ ಬೇಳೆ ಒಬ್ಬಟ್ಟು ಸಾರು ಮಾಡ್ತಾರಲ್ವ, ಅದೇ ಥರ ಮಾಡೋದು. ನೋಡಿ ಯಾರ್ಯಾರಿಗೆ ಈ ಸಾಂಬಾರು ಇಷ್ಟ ಕಮೆಂಟ್ ಮಾಡಿ, ನನ್ನ ವಿಡಿಯೋ ನೋಡ್ತಾ ಇರೋರು. ಅಷ್ಟೇ ಗೈಸ್, ಮತ್ತೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ನೋಡಿ ಅಡುಗೆ ಎಲ್ಲ ಆಗಿದೆ. ಸಾಂಬಾರು ಮತ್ತು ಕಾಳು ಪಲ್ಯ, ಅನ್ನ, ಮುದ್ದೆ. ಅಲ್ಲಿ ಆಲ್ರೆಡಿ ಗಾಡಿಗಳೆಲ್ಲ ಬರ್ತಿದ್ದಾವೆ ಗೈಸ್. ಈಗ ಎಲ್ಲರೂ ಊಟಕ್ಕೆ ಬರ್ತಾರೆ, ಊಟಕ್ಕೆ ಇಡಬೇಕು. ಇವತ್ತು ನಮಗೆ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಅಡುಗೆ ಕೆಲಸ. ನಮಗೆ ಅವಾಗವಾಗ ಈ ಥರ ಅಡುಗೆ ಮಾಡೋದು ತುಂಬ ಇಷ್ಟ ಗೈಸ್, ಏನೋ ಗೊತ್ತಿಲ್ಲ. ನೋಡಿ ಮುದ್ದೆ, ನಿಮ್ಗೆ ಹೆಂಗೆ ಗೊತ್ತು? ಅವ್ನು
ಇಷ್ಟೇ ಗೈಸ್, ಅವ್ರಿಗೆ ಊಟಕ್ಕಿಟ್ಟು ಮನೆಗೆ ಬಂದೆ ಅಷ್ಟರಲ್ಲಿ ನಮ್ಮ ಅತ್ತೆ ದಿವಾನ್ ಕಾಟ ತೊಗೊಂಡಿದ್ರು. ಇನ್ನು ಅದನ್ನು ಸೆಟ್ ಮಾಡ್ತಾ ಇದ್ದೀವಿ ಇಬ್ರು. ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.